ಈಗ ಒಂದು ಹೊಸ ಒಂದು ರೂಪ ಪಡ್ಕೊಳ್ಳೋಂಥ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಿಕೊಂಡಿರುವಂಥ ಮತ್ತು ಜೊತೆಗೆ ಎಲ್ಲರೂ ಗುರುತಾಗಿರುವಂಥ ಶಶಿಕಾಂತ್ ಗುರೂಜಿ ಮತ್ತು ಶಿವನಪ್ಪನವರು ಇಲ್ಲಿ ಯಶಸ್ವಿ ಆಗ್ಬೋದಾ ಅನ್ನೋದೊಂದು ಪ್ರಶ್ನೆನೂ ಸಾರ್ವಜನಿಕವಾಗಿ ಅಲ್ಲೆಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಅವರು ಬೆಳೆದು ಬಂಥ ರೀತಿ, ಅವರು ಹೋರಾಟದ ರೂಪಗಳು, ಅದೇ ಕಾಲಕ್ಕೆ ಒಂದು ಅಸಾಧ್ಯವಾದದನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ದಿಶೆಯಲ್ಲಿ ಹೋಗುವಂಥ ನಿಲುವುಗಳೆಲ್ಲನೂ ಇವತ್ತೇನು ಅನ್ನಿಸ್ತಾ ಇದ್ದಾವೆ ಅಂದ್ರೆ ಇವ್ರ ಕಡೆಯಿಂದಲೂ ಸಾಧ್ಯದ ಅನ್ನುವಂಥ ಮಾತು. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ಬೋದು ಅನ್ನೋದು ನಮ್ಮ ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಬಟ್ ಇಬ್ಬರಲ್ಲಿರುವಂಥದ್ದು ಒಂದು ರೀತಿ ಹಠಯೋಗ ಅನ್ನಬೋದನ್ನು ನಾವು ಆ ಹೋರಾಟ ಚಿಂತನೆ ಇದ್ದಾವೆ. ಮತ್ತು ಇದು ಒಂದನ್ನು ಅಲ್ಲ, ಭಾಳಷ್ಟು ವಿಷಯಗಳನ್ನು ಅವ್ರು ಎತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಿರುದ್ಯೋಗದ ಬಗ್ಗೆ ಇರ್ಬೋದು, ಅದೇ ಕಾಲಕ್ಕೆ ಈ ಸರ್ವೇಯರ್ಗಳ ಪರ್ಮನೆಂಟ್ ಆಗಿರ್ಬೋದು, ಅವ್ರಿಗೆ ಉದ್ಯೋಗ ಕೊಡಿಸುವಂಥದ್ದು ಇರ್ಬೋದು, ಅಥವಾ ಇನ್ನುಳಿದ ಕಾಲುವೆಗಳ ಬಗ್ಗೆ ರಿಪೇರಿ ಬಗ್ಗೆ ಇರ್ಬೋದು, ಭಾಳಷ್ಟು ಜನ ಸಂಪರ್ಕವನ್ನು ಮಾಡ್ತಾ ಹೊರಟಿದ್ದಾರೆ. ಜನರಿಗೆ ಭೇಟಿ ಆಗ್ತಾ ಇದ್ದಾರೆ, ಹೋರಾಟ ನಿರಂತರವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಅವ್ರಿಗೆ ಎಷ್ಟು ಸಾಧ್ಯ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಲಿಮಿಟೆಡ್ ಆಸೆ ಉಳ್ಳಂಥವ್ರು ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮಗೆ ಇವತ್ತಿನ ದಿನ ಹೋದ್ರೆ ಸಾಕಪ್ಪ, ನಾಳೆಗೆ ಮುಂದೆ ಅನ್ನುವಂಥದ್ದು. ನಾಳೆಗಾಗಿ ಇವತ್ತೇನಿಲ್ಲ, ನಾವು ಇವತ್ತು ಏನು ಹೇಳಕ್ಕೆ ಹೊರಟಿವಿ, ಏನು ಹೋರಾಟ ಮಾಡೋಕೆ ಹೊರಟಿವಿ, ಅದನ್ನು ಮಾಡ್ತೀವಿ ಅಂತೇಳಿ. ಹೀಗಾಗಿ ಜನರಿಗೂ ಸಹಿತ ಭಾಳ ಹತ್ತಿರ ಆಗ್ತಾ ಇದ್ದಾರೆ. ಜನನ ಅವ್ರು ಹೋದ್ರೆಲ್ಲ ಕೂಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ಏನಪ್ಪ ಅಂದ್ರೆ ರಾಜಕೀಯಕ್ಕೆ ದಾರಿ ಆಗ್ತಾ ಇದೆ ಇದು ಅಂತೇಳಿ. ಯಾಕಂದ್ರೆ ನೆನ್ನಲ್ಲಿ ನಾವು ಹೇಳೋದು ಏನಪ್ಪ ಅಂದರೆ ಇಲ್ಲಿ ರೈತರಿಗೆ, ಇಲ್ಲಿ ಕಾರ್ಮಿಕರಿಗೆ, ದುಡಿಯುವ ವರ್ಗದವ್ರಿಗೆ ಒಂದು ಭವಿಷ್ಯ ಬೇಕಪ್ಪ ಇಲ್ಲಿ ಅಂತೇಳಿ. ಯಾಕಂದ್ರೆ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆಯ್ತಪ್ಪ ಅಂದ್ರೆ ಆಟೋಮೆಟಿಕಾಗಿ ನಿರುದ್ಯೋಗ ತಂತನ ಹೋಗಿಬಿಡ್ತದೆ. ಪ್ರತಿಯೊಬ್ಬರಿಗೂ ತಾವು ದುಡಿದಕ್ಕೆ ಯೋಗ್ಯವಾದಂಥ ಪೇಮೆಂಟ್ ಪಗಾರ ಸಿಗ್ತಪ್ಪ ಅಂತಂದ್ರೆ ಯಾರು ಯಾಕ್ರಿ ಗ್ಯಾರಂಟಿಗಳನ್ನ ನೋಡ್ತಾ ಇರ್ತಾರೆ. ನಮ್ಮ ಗ್ಯಾರಂಟಿ ಕೊಡ್ರಿ, ಅಕ್ಕಿ ಕೊಡ್ರಿ, 10 ಅಕ್ಕಿ ಕೊಡ್ರಿ, ಫ್ರೀ ಕೊಡ್ರಿ, ಇದೆಲ್ಲ ಬಸ್ ಗಿಸ್ ಅಂತ ಯಾರೂ ಕೇಳೋದಿಲ್ಲ. ಆದರೆ ಅದು ಇಲ್ಲದಕ್ಕಾಗಿ ಎಲ್ಲ ಶುರು ಆಗಿಬಿಟ್ಟಿದ್ದಾರೆ. ಅದು ಇಲ್ಲದ